2026ನೇ ಸಾಲಿನ ಗಣರಾಜ್ಯೋತ್ಸವದ ಪ್ರಯುಕ್ತ ಜೈ ಭೀಮ್ ಕಪ್ ಸೀಸನ್ 1 ಆಯೋಜನೆ ಮಾಡಲಾಗಿದೆ. ಮುಳಬಾಗಿಲಿನ ಕಾಮಾಕ್ಷಮ್ಮ ದೇವಸ್ಥಾನದ ಬಳಿ ಟೂರ್ನಮೆಂಟ್ಗಳು ನಡೆಯಲಿದೆ. ತಾಲೂಕು ಮಟ್ಟದ ವಿಕಿಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಇದಾಗಿದೆ. ಪ್ರಥಮ ಬಹುಮಾನವಾಗಿ 70,000, ದ್ವಿತೀಯ ಬಹುಮಾನವಾಗಿ 40,000 ನೀಡಲಾಗುತ್ತೆ. ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಮಾಜ ಸೇವಕರಾದ ಶ್ರೀ ಎಸ್.ವೈ. ಶಾಂಭಯ್ಯ ವಹಿಸಿಕೊಳ್ಳಲಿದ್ದಾರೆ. ಇನ್ನು ಈ ಟೂರ್ನಮೆಂಟ್ನ ಉದ್ಘಾಟನೆ ಮಾಡುವವರು ಶ್ರೀ ಎಚ್. ನಾಗೇಶ್, ಮಾನ್ಯ ಮಾಜಿ ಸಚಿವರು. ಬನ್ನಿ, ಪಂದ್ಯಗಳನ್ನು ವೀಕ್ಷಿಸಿ ಆನಂದಿಸಿ. MLA ಅವ್ರಿಗೊಬ್ಬರಿಗೆ ಸಿಕ್ಕಿದ್ದು ಅವರ ಪೂರ್ವ ಜನ್ಮದ ಸುಕೃತಿ ಅಂತ ಆವತ್ತು ಹೇಳಿದ್ದೆ. ಮತ್ತೊಮ್ಮೆ ಸಹ ನಾನು ನಾಗೇಶ್ ಸಾಹೇಬರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತೆ ಅದೇ ರೀತಿಯಾಗಿ ಮುಂದೆ ಕೂಡ ಸಹ ಸಾಂಬಯ್ಯ ಅವರಿಗೆ ದೇವರುಗಳಿಗೆ ಆಯುರ ಆರೋಗ್ಯ ಐಶ್ವರ್ಯ ನೀಡುತ್ತಾ ಇಂಥ ಕಾರ್ಯಕ್ರಮಗಳನ್ನು ಸಮಾಜ ಸೇವೆಯನ್ನು ಆಯೋಜಿಸಬೇಕೆಂದು ಹೇಳುತ್ತಾ ನನ್ನ ಈ ಅವಕಾಶಕ್ಕೆ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಆಲ್. ಯಾರು ಬಲ್ಲಳ್ಳಿ ವೆಂಕಟೇಶ್ ಇವರೆಲ್ಲ ಈ ಎಲೆಕ್ಷನ್ಸ್ ರೆಡಿ ಆಗ್ಬೇಕು. ಕೆಪಾಸಿಟಿ ಇದೆ, ತಾಕತ್ತಿದೆ, ಮಾಡಿ ನಾವೆಲ್ಲ ಕಾಂಗ್ರೆಸ್ನವರಲ್ವಾ, ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಸಿ ಅಂತ ಹೇಳ್ತಾ ನಾನು ಇಲ್ಲಿ ಕರೆದು ನನಗೆ ಉದ್ಘಾಟನೆ ಮಾಡಲು ಅವಕಾಶ ಕೊಟ್ಟಂತ ನಿಮ್ಗೆಲ್ಲ ಹೊಂದಿಸಿ ನಾನು ಮಾತು ಮುಗಿಸಿನಿ. ಜೈ ಹಿಂದ್, ಜೈ ಕರ್ನಾಟಕ. ಸಿಸ್ಟಮ್ ಸರಿ ಇಲ್ಲ, ಗೌರ್ ಅಂತ. ಇವತ್ತಿನ ಕಾರ್ಯಕ್ರಮದ ಕ್ರಿಕೆಟ್ ಟೂರ್ನಮೆಂಟ್ ನ ರೂವಾರಿಗಳಾದಂತ ಶಾಂಬಯ್ಯನವರೇ, ಮಾಜಿ ಜೆಡ್ಪಿ ಸದಸ್ಯರಾದಂತ ಕೃಷ್ಣಪ್ಪನವರೇ, ದಾನಿಗಳಾದಂತ ಮುನೀಶ್ ಅವರೇ, RK ಅವರೇ, ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಇತರ ಎಲ್ಲಾ ಮುಖಂಡರು, ಎಲ್ಲರ ಹೆಸರು ಹೇಳಿಲ್ಲ, ಬೇಜಾರು ಮಾಡ್ಕೊಂಬೇಡಿ. ಇವತ್ತಿನ ದಿವಸ ಉದ್ಘಾಟನೆ ಮಾಡುವಂತ ಸುಯೋಗ ನನಗೆ ಸಿಕ್ಕಿದೆ. ಯಲ್ಲಪ್ಪನವರು 9ನೇ ತಾರೀಕು ಅಂತ ಹೇಳಿದ್ರು, ಅದು ಡೇಟ್ ಬದಲಾವಣೆ ಮಾಡಿಕೊಂಡು ಸ್ವಲ್ಪ ನೀಟಾಗಿ ಅಚ್ಚುಕಟ್ಟಾಗಿ ಮಾಡೋಣ ಅಂತ ಲೀಸರ್ಲಿ ಮಾಡಿದ್ದಾರೆ. ಇದು 24, 25, 26 ರಿಪಬ್ಲಿಕ್ ಡೇ ಲಾಸ್ಟ್ ಆಗುತ್ತೆ. ಮೂರು ದಿವಸಗಳ ಆಟ. 15ರಿಂದ 18 ಎಷ್ಟು ತಂಡಗಳು ಈ ಒಂದು ಟೂರ್ನಮೆಂಟ್ ಅಲ್ಲಿ ಭಾಗವಹಿಸಿದ್ದಾವೆ. ಮೊನ್ನೆ ವರ್ತೂರಲ್ಲಿ ಒಂದು ಸ್ಟೇಟ್ ಲೆವೆಲ್ ಕ್ರಿಕೆಟ್ ಸಾಫ್ಟ್ ಬಾಲ್ ಸ್ಟೇಟ್ ಲೆವೆಲ್ ಆಯ್ತು, ರಾಜ್ಯ ಮಟ್ಟದ್ದು ಮಾಡಿದ್ರು ವರ್ತೂರಲ್ಲಿ. ಅದಕ್ಕೆ ನಾನೇ ಉದ್ಘಾಟನೆ, ಸಮಾಪ್ತಿ ನಾನೇ ಮಾಡಿದ್ದು. ಬಹಳ ಚೆನ್ನಾಗಿತ್ತು, ರೋಚಕವಾಗಿತ್ತು ಅದು. ಸೊ ಇಲ್ಲಿ 14 ಟೀಮ್ ಬಂದಿದೆ. ಇದನ್ನ 3 ದಿವಸ ಇವ್ರು ಮೇಂಟೈನ್ ಮಾಡೋದು ಅಷ್ಟು ಈಸಿ ಅಲ್ಲ. ಸ್ಥಳಾವಕಾಶ, ಮೇಂಟೆನೆನ್ಸ್, ಊಟ ತಿಂಡಿ ಎಲ್ಲ ನೋಡ್ಕೋಬೇಕು. ಇದು ಟ್ರಾನ್ಸ್ಪೋರ್ಟೇಷನ್ ಎಲ್ಲ. ಬೆಂಗಳೂರು ಸಿಟಿ ಆದ್ರೆ ಕಷ್ಟ, ಇಲ್ಲಿ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು. ಎಲ್ಲ ಹತ್ತತ್ರನೇ ಇರ್ತದೆ, ಏನಂತ ದೂರ ಇರಲ್ಲ. ಬೆಂಗಳೂರು ಟ್ರಾಫಿಕ್ ಕಿರಿಕಿರಿ ಗೊತ್ತಿದೆ ನಿಮಗೆ. ಇಡೀ ಪ್ರಪಂಚದಲ್ಲೇ ಟ್ರಾಫಿಕ್ ಜಾಮ್ ಅಲ್ಲಿ ಬೆಂಗಳೂರು 2ನೇ ದೇಶ, 2ನೇ ರಾಜ್ಯ ಅಲ್ಲ ಸಿಟಿ. ಫಸ್ಟ್ ಮೆಕ್ಸಿಕೋ ಸಿಟಿ. 1 ಕಿಲೋಮೀಟರ್ ಹೋಗೋದಕ್ಕೆ 10 ಕಿಲೋಮೀಟರ್ ಹೋಗೋದಕ್ಕೆ 40 ನಿಮಿಷ ಬೇಕು ಬೆಂಗಳೂರು ಸಿಟಿಯಲ್ಲಿ. ಹಿಂಗಾದ್ರೆ ಹೆಂಗೆ? ಇಲ್ಲಿಂದ ನಾವು ಹೊಸಪೇಟೆ ಹೋಗ್ಬೋದು, ಅಲ್ಲಿಂದ ಹೋಗಕ್ಕಾಗಲ್ಲ. ಸೊ ಇವತ್ತು ದಿವಸ ಒಳ್ಳೆ ಟೀಮ್ಗಳಿದ್ದಾವೆ, ಎನ್ಕರೇಜ್ ಮಾಡಿ. ಕ್ರೀಡಾಭಿಮಾನಿಗಳು ಬಹಳ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಇನ್ನು ಆಟ ಇವತ್ತು ನಾಳೆ ಕೊನೆಯ ದಿವಸ ಅಂತೂ ಇನ್ನು ತುಂಬಾ ಜನ ಸೇರ್ತಾರೆ. ಇದು ಕ್ರಿಕೆಟ್ ಒಳ್ಳೆ ಆಟ. ರಕ್ತ ಚಲನ ಬಲ ಚೆನ್ನಾಗಿರುತ್ತೆ. ಆಟದಿಂದ ಆರೋಗ್ಯ ವೃದ್ಧಿ ಆಗುತ್ತೆ. ಅದರಲ್ಲೂ ನಮ್ಮ ಯಲ್ಲಪ್ಪನವರು, ಅವರು ಮೇನ್ ಆರ್ಗನೈಸರು. ಯಲ್ಲಪ್ಪನವರು ಅಹಿಂದ ಮುಖಂಡರು ನೋಡಿ, ಏನ್ ಐಡಿಯಾ ಬಂದಿದೆ ಅವ್ರಿಗೆ. ಸರ್, ನಾನು ಕ್ರಿಕೆಟ್ ಟೂರ್ನಮೆಂಟ್ ಮಾಡ್ಬೇಕು, ನಾನೇ ಮಾಡ್ತಾ ಇದ್ದೀನಿ, ಸಾಂಬಯ್ಯನವ್ರು ಸ್ವಲ್ಪ ಸಹಾಯ ಮಾಡ್ತಾ ಇದ್ದಾರೆ, ಮೊದಲನೇ ಬಹುಮಾನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. 70,000 ಮೊದಲನೇ ಬಹುಮಾನ ನಮ್ಮ ಎಸ್.ವೈ. ಸಾಂಬಯ್ಯನವ್ರು ಕೊಡ್ತಾರೆ. ಯಲ್ಲಪ್ಪನವರು 40,000 2ನೇ ಬಹುಮಾನ ಕೊಡ್ತಾರೆ. ಬಹಳ ಸಂತೋಷ. 3ನೇ ಬಹುಮಾನ ಇರ್ಬೋದೇನೋ ಅಲ್ಲ? ಇಲ್ವಾ? ಇಲ್ಲ, ಓಕೆ. ಯಾರಾದ್ರು ಕೊಟ್ರೆ ದಾನಿಗೆ ಕೊಡ್ಲಿ. 3ನೇ ಬಹುಮಾನ ನಮ್ಮ ಮುನೀಶ್ ಯಾರಾದ್ರು ಅನೌನ್ಸ್ ಮಾಡ್ತಾರೆ. ಈಗ ಮಾತಾಡ್ತಾ 3ನೇ ಕೊಟ್ಬಿಡಿ, 3rd ಪ್ಲೇಸ್ ಕೊಟ್ಬಿಡಿ. ಆಗಿದೆ ಏನ್ ಮೆಕ್ಯಾನಿಕ್ 3rd ಪ್ಲೇಸ್ ಕೊಟ್ಬಿಡಿ. ಗಲ್ಪಲ್ಲೇ 3rd ಪ್ಲೇಸ್ ಹೆಚ್ಚಿಡಿ. ಅವರನವ್ರು ನೀವೇ ಹೆಚ್ಚಿಡ್ಪೋ, ಇಷ್ಟಾನು ಗಲ್ಪಲ್ಲಿ ಕೊಡಿ. ಅವ್ರು ಯಾವ್ದಕ್ಕೂ ದಾನ ಹೆಚ್ಚಿಗೆ ಮಾಡಲ್ಲ. ಇದಕ್ಕಾದ್ರೂ ಮಾಡಪ್ಪ, ದೇವ್ರು ಒಳ್ಳೇದ್ ಮಾಡ್ಲಿ. ಈಗ ನನ್ ಕ್ರಿಕೆಟ್ ಬಹಳ ಇಷ್ಟ. ನಾನು ಕ್ರಿಕೆಟ್ ಪ್ರೇಮಿ, ಕ್ರಿಕೆಟ್ ಆಟಗಾರ. ಸ್ಕೂಲ್ ಡೇಸ್ ಅಲ್ಲಿ ಆಡ್ತಾ ಇದ್ದೆ, ಕಾಲೇಜಲ್ಲಿ ಆಡ್ತಾ ಇದ್ದೆ. ಕ್ರಿಕೆಟ್ ನನಗೆ ಫಸ್ಟ್ ಗೇಮ್, ನನ್ಗೆ ಇಷ್ಟವಾದ ಆಟ. ಇದು ಬಿಟ್ರೆ ನೆಕ್ಸ್ಟ್ ಕಬಡ್ಡಿ, ಖೋ ಖೋ,
ಖೋಖೋನು ಚೆನ್ನಾಗಿರುತ್ತೆ ನೋಡೋದಕ್ಕೆ. 5 ನಿಮಿಷ 8 ನಿಮಿಷದಲ್ಲಿ ಓಡಾಡಿ ಸುಸ್ತಾಗ್ಬಿಟ್ಟು ಔಟ್ ಆಗ್ಬಿಡ್ತಾರೆ ಬೆವರು ಸುರಿಸಿ. ಆ ತರ ಆಟ ಅದು. ಇದು ಬಿಡಿ, ಇದು ಬಹಳ ಇಂಟರ್ನ್ಯಾಷನಲ್ ಗೇಮ್ ಕ್ರಿಕೆಟ್. ಎಲ್ಲಾ ದೇಶಗಳು ಆಟ ಆಡ್ಸಿರೋದು. ಅಮೆರಿಕನು ಒಂದು ಟೀಮ್ ಮಾಡಿದೆ. ಮೊದಲು ಬಾಂಗ್ಲಾ ಶ್ರೀಲಂಕಾ ಬಂದಾಗ ಇದೇನ ಶ್ರೀಲಂಕಾ ಆಫ್ಟರ್ ಅಂದ್ವಿ. ಅವ್ರು ಇಡೀ ಪ್ರಪಂಚಕ್ಕೆ ಹೊಡೆದ್ಬಿಟ್ಟು ಚಾಂಪಿಯನ್ ಆಗ್ಬಿಟ್ಟು ಶ್ರೀಲಂಕಾ. ಬಾಂಗ್ಲಾನು ಅಷ್ಟೇ, ಇಂಡಿಯಾಗೆ ಹೊಡೆದು, ಪಾಕಿಸ್ತಾನಕ್ಕೆ ಹೊಡೆದು, ಎಲ್ರಿಗೂ ಹೊಡೆದ್ಬಿಟ್ರು. ಇದು ಅಫ್ಘಾನಿಸ್ತಾನ, ಅವೆಲ್ಲ ಚಿಕ್ಕ ಚಿಕ್ಕ ದೇಶಗಳು ನೋಡಿ, ಅವರು ಆಟಗಳಲ್ಲಿ ಮುಂದಿದ್ದಾರೆ. ಆದ್ರೆ ಕಲೆ ಯಾರಪ್ಪನ ಸೊತ್ತಲ್ಲ. ಎಜುಕೇಶನ್ ಹೇಗೆ ಇದು ದೇವ್ರು ಮಾಡಿಟ್ಟಿರೋದು, ಎಲ್ರು ಯಾರು ಬೇಕಾದ್ರೂ ಓದ್ಬೋದು ಎಜುಕೇಶನ್. ಜಾತಿ ಕುಲ ಭೇದ ಇಲ್ಲ. ಅದೇ ತರ ಆಟನೂ ಅಷ್ಟೇ, ಎಲ್ಲಾ ಜಾತಿನೂ ಒಂದು ಮಾಡಿ, ಜಾತಿ ಕುಲ ಭೇದ ಬರಲ್ಲ ಇಲ್ಲಿ. ಯೂನಿಫಾರ್ಮ್ ಒಂದೇ ಯೂನಿಫಾರ್ಮ್, ಯಾರೇ ಆಗಲಿ, ಮುಸ್ಲಿಂ ಬಂದಾಗಲಿ, ಹಿಂದೂಗಳಾಗ್ಲಿ, ಜೈನ್ ಆಗ್ಲಿ, ಸಿಖ್ ಆಗ್ಲಿ, ಯಾರೇ ಆಗ್ಲಿ. ಹಾಗಾಗಿ ಆಟದಿಂದ ಸ್ನೇಹ ಬೆಳೀತದೆ. ಎಲ್ಲ ಸ್ನೇಹ ಜೀವಿಗಳಾಗ್ತಾರೆ. ಅವ್ರು ಲೈಫ್ ಲಾಂಗ್ ಫ್ರೆಂಡ್ಸ್ ಆಗಿ ಕೊನೆವರೆಗೂ ಹಂಗೆ ಇರ್ತಾರೆ. ಯಾಕೆ ಹೇಳ್ತೀನಿ ಅಂದ್ರೆ, ನನ್ನ ಮಗ ಕ್ರಿಕೆಟ್ ನಲ್ಲಿ ಬಾಲ್ವಿನ್ಸ್ ಅಲ್ಲಿ ಚಾಂಪಿಯನ್, ಪ್ರತಿ ವರ್ಷ ಚಾಂಪಿಯನ್. SLC ಅಲ್ಲಿ ನಾನೇ ಹೋಗಿ ತಗೊಂಬಂತೆ. SLC ಅನ್ನೆಲ್ಲ 10th ಅಂತಾರೆ. 10th ಅಲ್ಲಿ ನಾನೇ ಟ್ರೋಫಿ ತಗೊಂಬಂದೆ. ಚಾಂಪಿಯನ್ ಅವನು, ಒಳ್ಳೆ ಬ್ಯಾಟ್ಸ್ಮನ್, ಆಲ್ರೌಂಡ್ರು. ಬಾಲ್ವಿನ್ ಸ್ಕೂಲ್ ಅಲ್ಲಿ, ಇಂಟರ್ ಸ್ಕೂಲ್ ಅಲ್ಲಿ ಸೆಂಚುರಿ ಹೊಡಿತಾ ಇದ್ದಾವ. ಪೇಪರ್ ಬರ್ತಾ ಇತ್ತು. ಅವ್ನು ಕನ್ನಡ ಓದಲ್ಲ, ಇಂಗ್ಲಿಷ್ ಪೇಪರ್ ತೋರಿಸೋನು. ಬೆಳಗ್ಗೆ ಎದ್ದ ತಕ್ಷಣ ಅಪ್ಪಾಜಿ ನೋಡಿ ನಾನು ಬಂದೆ, ಸಚಿನ್ ಇಟ್ಸ್ ಸೆಂಚುರಿ, ಸಚಿನ್ ಇಟ್ಸ್ 50 ನಾಟ್ ಔಟ್, ಈ ತರ ಬರ್ತಾ ಇತ್ತು. ಅದಕ್ಕೆ ಅವನಿಗೆ ಒಂದು ಅಕಾಡೆಮಿನೇ, ಕ್ರಿಕೆಟ್ ಅಕಾಡೆಮಿನೇ ಮಾಡ್ಕೊಡೋಣ ಅಂತಿದ್ದೀನಿ ನನ್ನ ಮಗನಿಗೋಸ್ಕರ. ಅವನೊಂದು ಅಕಾಡೆಮಿ ಮಾಡಿ ಅವ್ನು ಅದಲ್ಲಾದ್ರೂ ಸಂತೋಷವಾಗಿರ್ಲಿ. ಇಂಜಿನಿಯರ್ ಆಗ್ಬಿಟ್ಟ ಈಗ, ಕ್ರಿಕೆಟ್ಗೆ ಹೋಗಿಲ್ಲ ಅವನು. ಮಾಡ್ಬೋದು, ನಾನು ಇನ್ಫ್ಲೂಯೆನ್ಸ್ ಅಲ್ಲಿ ನಾನು ಕಳಿಸ್ಬೋದಾಗಿತ್ತು ಸ್ಟೇಟ್ ಲೆವೆಲ್ಗೆ, ರಂಜಿಗೆಲ್ಲ. ಬೇಡ ಅಂತ ಒಂದು ಕ್ರಿಕೆಟ್ದು ಒಂದು ಅಕಾಡೆಮಿ ಮಾಡ್ಕೊಡು ಅಂತ ಕೇಳ್ತವನೆ. ಅದನ್ನ ಮಾಡ್ಕೊಡ್ತೀನಿ. ಅವಾಗ ನನ್ನ ಜನ್ಮ ಸಾರ್ಥಕ. ಅವನು ಕೇಳ್ತಾವನೆ, ಎಷ್ಟೇ ಆಗ್ಲಿ ಮಗ ಕ್ರಿಕೆಟ್ ಅಲ್ಲಿ ಆಡಿದ್ನಲ್ಲ ಅನ್ನೋದು ಆ ಸ್ಕೂಲ್ ಡೇಸ್ ಅಲ್ಲಿ ನೋಡಿ ನನಗೆ ಸಂತೋಷ ಇದೆ. ಅವನ್ನ ಈ ಫೀಲ್ಡ್ ಅಲ್ಲಿ ಬೆಳೆಸ್ತೀನಿ. ಕ್ರಿಕೆಟ್ ಅಕಾಡೆಮಿ ಮಾಡಿದ್ರೆ ಎಷ್ಟೋ ಜನಕ್ಕೆ ಸಹಾಯ ಆಗುತ್ತೆ ಪ್ರಾಕ್ಟೀಸ್ ಮಾಡಕ್ಕೆ ಅಂತ ಹೇಳ್ತಾ ಅದು ಬೆಂಗಳೂರಲ್ಲೇ ಮಾಡ್ತೀನಿ. ಈಗ ನಾನು ಬಹಳ ದಿವಸ ಆಗಿದ್ದ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದು, ನಾನು ಸ್ವಲ್ಪ ಬ್ಯುಸಿ ಇದೆ ಬೆಂಗಳೂರಲ್ಲಿ. ಇದು GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಲೆಕ್ಷನ್ಸ್ ಸ್ವಲ್ಪ ಬ್ಯುಸಿ ಇದ್ದೀನಿ. ಆದರೂ ನಾನು ಸಮಯ ಮಾಡಿಕೊಂಡು ಯಲ್ಲಪ್ಪ, ಸಾಂಬಯ್ಯ ಅವರೆಲ್ಲ ಹೇಳಿದ್ದಕ್ಕೆ ನಾನು ಬಂದಿದ್ದೀನಿ. ಅದಕ್ಕೆ ಇವತ್ತು ವಿಶೇಷ ಆಕರ್ಷಣೆ ಅಂದ್ರೆ ನಮ್ಮ ex-ZP ಪ್ರೆಸಿಡೆಂಟ್ ಕೃಷ್ಣಪ್ಪ ಅವ್ರ ವೇದಿಕೆ ಮೇಲೆ ನನಗೆ ಸಿಕ್ಕಿ ಬಹಳ ದಿವಸ ಆಯ್ತು. ಇವತ್ತು ಸಿಕ್ಕಿದ್ದಾರೆ, ಇನ್ನು ಮುಂದೆ ಸಿಗ್ತಾ ಇರ್ತಾರೆ ಅಂತ ಭಾವಿಸಿ ನಿಮ್ಗೆಲ್ಲ, ಯಾಕಂದ್ರೆ ZP-TP ಎಲ್ಲ ಎಲೆಕ್ಷನ್ ಬರ್ತಾವಲ್ಲ, ಸಿಗ್ಬೇಕಲ್ಲ ನಮ್ಗೆ. ಈಗ ಇನ್ನೊಂದು ವಿಷಯ ತಿಳ್ಕೊಳ್ಳಿ, ಪಂಚಾಯಿತಿ ಎಲೆಕ್ಷನ್ಸ್, ZP-TP ಒಂದೇ ದಿವಸ 3 ಬ್ಯಾಲೆಟ್ ಪೇಪರ್, ಒಂದೇ ದಿವಸ, 3 ದಿವಸ ಇಲ್ಲ, ಬೇರೆ ಬೇರೆ ಇಲ್ಲ. ಒಂದೇ, ಅದಕ್ಕೆ ಜ್ಞಾಪಕ ಇಟ್ಕೊಳ್ಳಿ. ಈಗಿಂದ ಸಜ್ಜಾಗಿ GBA ಬೆಂಗಳೂರು ಅದ್ರ ಜೊತೆಲಿ ಇದು ಆಗ್ತದೆ. ಟೈಮ್ ಇಲ್ಲ, ಅನೌನ್ಸ್ ಮಾಡೋದು ಜಾಸ್ತಿ ಟೈಮ್ ಇಲ್ಲ. ಮೊನ್ನೆ ಸಿಂಗ್ರೇಶಿ ಅವರು ಕಮಿಷನರ್, ಎಲೆಕ್ಷನ್ ಕಮಿಷನರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೀವು ಮುಖಪುಟದಲ್ಲಿ ಬಂದಿದ್ದು ನೀವೆಲ್ಲ ನೋಡಿರ್ಬೇಕು. ಈಗ ನಮ್ಮ ಏನು ಮುಳಬಾಗಿಲಲ್ಲಿ 77ನೆಯ ಗಣರಾಜ್ಯೋತ್ಸವ ಅಂಗವಾಗಿ ಜೈ ಭೀಮ್ ಕ್ರಿಕೆಟ್ ಕಪ್ ಅನ್ನ ಇವತ್ತು ಮುಳಬಾಗಿಲು ತಾಲೂಕಿನಲ್ಲಿ ವಿಕ್ಕಿ ಬಾಲ್ ಟೂರ್ನಮೆಂಟ್ ಅನ್ನ ಮೊದಲನೇ ಸೀಸನ್ ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ವೇದಿಕೆಗೆ ಆಗಮಿಸಿ ಹಾಗೂ ಉದ್ಘಾಟನೆ ಮಾಡಿದಂಥ ಸಹೋದರರು ಹಾಗೂ ಮಾಜಿ ಸಚಿವರಾದಂಥ ನಾಗೇಶ್ ಅಣ್ಣವರೇ, ಈ ಭಾಗದ ಆವಣಿ ಭಾಗದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಕೃಷ್ಣಣ್ಣನವರೇ, ಅದೇ ರೀತಿ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳೇ, ಸದಸ್ಯರುಗಳೇ ಹಾಗೂ ಎಲ್ಲ ನಾಯಕರುಗಳೇ, ಇವತ್ತು ಬಹಳ ವಿಶೇಷವಾದಂಥ ದಿನ. ಯಾಕೆಂದರೆ ಈ ಮುಳಬಾಗಿಲಿನಲ್ಲಿ ಜೈ ಭೀಮ್ ಕಪ್ ಅನ್ನ ಆಯೋಜನೆ ಮಾಡಿದ್ದೀರಾ. ಏನು ಈ ಆಯೋಜಕರಾದಂಥ ಎಲ್ರಿಗೂ ಮೊದಲಿಗೆ ಶುಭ ಕೋರ್ತೀನಿ. ಯಾಕೆಂದರೆ ಅವರು ಇವತ್ತು ಈ ಆಯೋಜನೆ ಮಾಡಬೇಕಂದ್ರೆ ಬಹಳ ಕಷ್ಟಪಟ್ಟು ಎಲ್ಲ ತಂಡಗಳನ್ನು ಒಗ್ಗೂಡಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ನಾಗೇಶ್ ಅಣ್ಣವರು ಮತ್ತು ನಾವು ಬಂದಿದ್ದೀರಿ. ಈಗಾಗಲೇ ಏನು ಈ ಕಾರ್ಯಕ್ರಮಕ್ಕೆ ಮೇಯ್ನು ಈ ತಂಡಗಳು ಭಾಗವಹಿಸದಿದ್ರೆ ಈ ಕಾರ್ಯಕ್ರಮ ನಡೆಯಲ್ಲ. ಏನು ಈಗಾಗಲೇ ನಮ್ಮ ನಾಗೇಶ್ ಅಣ್ಣವ್ರು ಹೇಳಿದ್ರು, ಈ ಕ್ರಿಕೆಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಹೆಸರು ಮಾಡ್ತಾ ಇದೆ. ಆ ಹೆಸರಿನಲ್ಲಿ ನಮ್ಮ ಭಾರತ ದೇಶ ಮೊದಲಿಗಿದೆ. ಈ ಕ್ರಿಕೆಟನ್ನು ಯಾಕೆ ನಮ್ಮ ಹಳ್ಳಿಗಳಲ್ಲಿ ನಡೆಸ್ಬೇಕಂದ್ರೆ
ಮುಂದೆ ನಮ್ಮ ಇವ್ರು ಹೇಳಿದ್ರು ಮುನೇಶ್ ಅವರು, ಒಂದು ಆರೋಗ್ಯವಾಗಿರ್ಬೇಕು, ಆ ಆರೋಗ್ಯನೇ ಮಹಾಭಾಗ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಒಂದು ಮನುಷ್ಯಗೆ ಎಷ್ಟೇ ದುಡ್ಡಿದ್ರು ಜಮೀನಿದ್ರು ಆರೋಗ್ಯ ಬಹಳ ಇಂಪಾರ್ಟೆಂಟು. ಆ ಆರೋಗ್ಯ ಇರ್ಬೇಕಂದ್ರೆ ನಾವು ನಾನಾ ಕ್ರೀಡೆಗಳಲ್ಲಿ ಭಾಗವಹಿಸಿದ್ರೆ ನಮ್ಮ ಆರೋಗ್ಯ, ನಮ್ಮ ದೇಹ ದಂಡ ಚೆನ್ನಾಗಿರ್ತದೆ. ನಮ್ಮ ದೇಹವನ್ನ ದಂಡಿಸಿದ್ರೆ ನಾವು ಆರೋಗ್ಯವಾಗಿರ್ತೀವಿ ಅಂತ ನಮ್ಮ ಭಾವನೆ. ಅದೇ ರೀತಿ ಏನು ಇವತ್ತು ನಮ್ಮ ಆನೇಕಲ್ ತಾಲೂಕಿನಲ್ಲಿ ಮುಳಬಾಗಿಲಿನಲ್ಲಿ ಏನು ಇವತ್ತು ನಾವು ವಿಕ್ಕಿಬಾಲ್ ಟೂರ್ನಮೆಂಟ್ ಅನ್ನ ಹಮ್ಮಿಕೊಂಡಿದ್ದೀವಿ. ಏನು ವಿಶೇಷತೆ ಅಂದ್ರೆ ಜೈ ಭೀಮ್ ಅನ್ನೋ ಒಂದು ಕಪ್ಪನ್ನ ನಡೆಸ್ತಾ ಇದ್ದೀವಿ. ಈ ಕಪ್ಪನ್ನ ದಿನಾಂಕ 24, 25, 26ನೇ ತಾರೀಕು ಯಾಕೆ ನಡೆಸ್ತಾ ಇದ್ದೀವಿ ಅಂದ್ರೆ ನಮ್ಮ ಭಾರತ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಇವತ್ತು ಏನು ಜನವರಿ 26ನೇ ತಾರೀಕು ಅಂಗೀಕಾರವಾದಂತ ದಿನವನ್ನ ನಾವು ಗಣರಾಜ್ಯೋತ್ಸವನಾಗಿ ಇಡೀ ದೇಶದಂತ ನಮ್ಮ ರಾಷ್ಟ್ರೀಯ ಹಬ್ಬವನ್ನಾಗಿ ಮಾಡ್ತೇವೆ. ಆ ಕಾರಣಕ್ಕಾಗಿ ನಾವು ಈ ಜೈ ಭೀಮ್ ಕಪ್ಪನ್ನ 26ನೇ ತಾರೀಕು ಫೈನಲ್ ನಡೆಸಿ ಅವತ್ತೇನೆ ಎಲ್ಲರಿಗೂ ಬಹುಮಾನಗಳು ಕೊಡ್ಬೇಕಂತ ನಿರ್ಧಾರ ಮಾಡಿದ್ವಿ. ಬಹಳ ಒಂದು ಉತ್ತಮವಾದ ಕೆಲಸವನ್ನ ನಮ್ಮ ಮುಳಬಾಗಿಲಿನ ಜನತೆ ಹಾಗೂ ಎಲ್ಲ ಈ ಕ್ರೀಡಾ ಅಭಿಮಾನಿಗಳಿಗೂ ಒಳ್ಳೇದಾಗ್ಬೇಕಂತ ಹೇಳ್ತಾ, ಏನಿವತ್ತು ಜೈ ಭೀಮ್ ಕಪ್ನಲ್ಲಿ ಎಲ್ಲ ಜಾತಿ ಧರ್ಮ ಮರೆತು ಎಲ್ಲ ಬಂದು ನಮ್ಮ ನಾಯಕರುಗಳು ಎಲ್ಲರೂ ಭಾಗವಹಿಸಿದ್ದಾರೆ. ಅದೇ ವಿಶೇಷತೆ ಇವತ್ತು. ಏನು ವಿಶೇಷತೆ ಅಂದ್ರೆ ಈ ಅಂಬೇಡ್ಕರ್ ಬರೆದಂತ ಸಂವಿಧಾನದಲ್ಲಿ ಏನು ಫಂಡಮೆಂಟಲ್ ರೈಟ್ಸ್ ಏನು ಹೇಳಿದ್ದಾವೆ, ಅದರಲ್ಲಿ ಸಮಾನತೆ, ಸ್ವಾತಂತ್ರ್ಯತೆ ಹಾಗೂ ಶೋಷಣೆ ವಿರುದ್ಧ ಹಕ್ಕು, ಶಾಸಕಾಂಗದ ಹಕ್ಕು, ನ್ಯಾಯಾಂಗದ ಹಕ್ಕು, ಕಾರ್ಯಾಂಗದ ಹಕ್ಕು ಈ ಏನು ಕೊಟ್ಟಿದ್ದಾರೆ, ಎಲ್ಲರಿಗೂ ಸರಿಸಮಾನವಾದಂತ ಸಂವಿಧಾನವಂತ ನೀಡಿರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಹೆಸರಿನಲ್ಲಿ ಇವತ್ತು ನಾವು ಜೈ ಭೀಮ್ ಕಪ್ಪನ್ನ ನಡೆಸ್ತಾ ಇದ್ದೀವಿ. ಎಲ್ಲರೂ ಇಲ್ಲಿ ಭಾಗವಹಿಸಿದ್ದಾರೆ, ತುಂಬಾ ಖುಷಿ ಆಗ್ತದೆ. ಅದೇ ರೀತಿ ಮುಂದಿನ ದಿನ ಈ ಕಾರ್ಯಕ್ರಮಗಳು ನಡ್ಕೊಂಡು ಹೋಗ್ತಾ ಇರಬೇಕು. ಎಲ್ಲರೂ ಸರ್ವಧರ್ಮ ಸಮಾನತೆಯಿಂದ ಕೂಡಿ ಬಾಳ್ಬೇಕಂತ ಹೇಳ್ತಾ ಇಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ವಂದಿಸುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಎಲ್ಲರಿಗೂ ನಮಸ್ಕಾರ. ಈ ಒಂದು ಜೈ ಭೀಮ್ ಕಪ್ ಏನಿದೆ, ಈ ಒಂದು ಕಪ್ನ ವಿಶೇಷತೆ ಏನಂತಂದ್ರೆ ಇವತ್ತು ಮುಳಬಾಗಿಲು ತಾಲೂಕಿನ ಅಭಿವೃದ್ಧಿಯ ಹರಿಕಾರ್ಯ ಅಂತ ನಾವು ಮನೆ ಮಾತಾಗಿರುವಂತ ನಮ್ಮ ನಾಗೇಶ್ ಅಣ್ಣವರು ಮಾಜಿ ಸಚಿವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಮ್ಮನ್ನೆಲ್ಲರನ್ನು ಕೂಡ ಕ್ರೀಡಾಪಟುಗಳನ್ನೆಲ್ಲರನ್ನು ಕೂಡ ಆಶೀರ್ವಾದ ಮಾಡ್ಲಿಕ್ಕೆ ಅವ್ರು ಬಂದಿದ್ದಾರೆ. ಅವ್ರು ಬಂದಿರೋದು ನಮ್ಮ ಸೌಭಾಗ್ಯ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಅಷ್ಟು ಬೆನ್ನು ತಟ್ತಾರೆ. ಈಗಾಗಲೇ ತಮ್ಮ ಮಗ ಅವರ ಹೆಸರಲ್ಲಿ ಒಂದು ಸ್ಪೋರ್ಟ್ಸ್ ಅಕಾಡೆಮಿ ಮಾಡಬೇಕು ಅಂತ ಏನು ಅನೌನ್ಸ್ ಮಾಡಿದ್ದಾರೆ. ತಾವೆಲ್ಲರೂ ಕೂಡ ಆ ಸ್ಪೋರ್ಟ್ಸ್ ಅಕಾಡೆಮಿಯಲ್ಲಿ ಅವನು ಸೇರ್ಕೊಳ್ಳುವಂತೆ, ಆ ಸ್ಪೋರ್ಟ್ಸ್ ಅನ್ನ ಬೆಳೆಸ್ಕೊಳ್ಳುವಂತ ನಿಟ್ಟಿನಲ್ಲಿ ತಾವು ಭಾಗಿಯಾಗಬೇಕು ಅಂತ ನಾನು ಕ್ರೀಡಾಪಟುಗಳಲ್ಲಿ ವಿನಂತಿ ಮಾಡ್ತೀನಿ. ಅದೇ ರೀತಿಯಾಗಿ ಈ ಒಂದು ವೇದಿಕೆ ಮೇಲೆ ಶಾಂಭಯ್ಯ ಅಣ್ಣವರು ಕೂಡ ಇವತ್ತು ಬಂದಿದ್ದಾರೆ. ಈ ಒಂದು ಟೂರ್ನಮೆಂಟ್ ನ ಹರಿಕಾರ್ಯ ಅವರೇ ಆಯೋಜನೆ ಮಾಡಿರುವಂತವ್ರು. ಅವ್ರಿಗೆ ಅದು ಹೆಂಗೆ ಐಡಿಯಾ ಬಂತು ಏನೋ ಗೊತ್ತಿಲ್ಲ. ಯಾವುದೇ ಟೂರ್ನಮೆಂಟ್ ನೋಡಿದ್ರು ಕೂಡ ಈ ತಾಲೂಕಲ್ಲಿ ಮೊದಲ ಸ್ಥಾನದಲ್ಲಿ ಅವ್ರು ಇರ್ತಾರೆ. ಅಣ್ಣ ನಿಜವಾಗ್ಲೂ ಧನ್ಯವಾದಗಳು ನಿಮ್ಗೆ. ಅವರು ಈ ಒಂದು ಪ್ರಥಮ ಬಹುಮಾನ ಅನ್ನೋದಕ್ಕಿಲ್ಲ, ಒಂದು ಪುಷ್ ಅಂತ ಹೇಳ್ತೀವಿ, ಅವರೇ ಮೇನು. ಅವರು ಬಂದು ಪ್ರಥಮ ಬಹುಮಾನ ಕೊಡೋದು ಅದು ಸೆಕೆಂಡ್ರಿ. ಬಟ್ ಈ ತರ ಒಂದು ಆಯೋಜನೆ ಮಾಡ್ಬೇಕು ಅಂದಾಗ ಎಸ್ ನಾನಿದ್ದೀನಿ, ನೀವೇನ್ ಬೇಕಾದ್ರೂ ಮಾಡಿ, ನನ್ನ ಸಪೋರ್ಟ್ ಇರುತ್ತೆ ಅಂತ ಅವ್ರು ಬಂದಿದ್ದಾರೆ. ಅವ್ರು ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಈ ವೇದಿಕೆ ಮೇಲೆ ಕೃತಜ್ಞತೆಗಳನ್ನ ತಿಳಿಸ್ಬೇಕು. ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ನಮ್ಮ ಕೃಷ್ಣಣ್ಣ ಇದ್ದಾರೆ, ನಮ್ಮ ಗೊಳ್ಳಳ್ಳಿ ವೆಂಕಟೇಶ್ ಅಣ್ಣ ಇದ್ದಾರೆ, ನಮ್ಮ ಮೆಕ್ಯಾನಿಕ್ ಶ್ರೀಣಣ್ಣ ಇದ್ದಾರೆ, ಇನ್ನೂ ಹಲವಾರು ಗಣ್ಯಗಳಿದ್ದಾರೆ. ನಮ್ಮ RK ಸಾಹೇಬ್ರು ಇದ್ದಾರೆ, ನಮ್ಮ ಜಮನಹಳ್ಳಿ ಕೃಷ್ಣಣ್ಣ ಇದ್ದಾರೆ, ಸ್ವರ್ಣಪ್ಪ ಸರ್ ಇದ್ದಾರೆ, ನಮ್ಮ ಕಿಲಗಾಣಿ ಮಂಜಣ್ಣವರು ಇದ್ದಾರೆ. ಆಮೇಲೆ ಆಯೋಜನೆ ಮಾಡೋರಲ್ಲಿ ನಮ್ಮ ಮೇಲೇರಿ ಯಲ್ಲಪ್ಪನವರು, ಅವ್ರು ಆಕ್ಚುಲಿ ಆಯೋಜನೆ ಮಾಡ್ತಾ ಇದೀವಿ ಈ ತರ ಒಂದು ಕಪ್ಪು ಬನ್ನಿ ಅಂತ ಕೇಳಿದ್ರು. ಬಟ್ ಇಲ್ಲಿ ನೋಡಿದ್ರೆ ಅವರೇ ದ್ವಿತೀಯ ಬಹುಮಾನ ಕೊಟ್ಟು ವ್ಯವಸ್ಥೆ ಮಾಡಿದ್ದಾರೆ. ನಿಜವಾಗ್ಲೂ ಧನ್ಯವಾದಗಳು ಸರ್, ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಈಗಾಗಲೇ ನಮ್ಮ ನಾಗೇಶ್ ಸರ್ ಹೇಳಿದ್ದಾರೆ, ಕ್ರೀಡೆ ಆಡೋದ್ರಿಂದ ಏನೆಲ್ಲ ಅನುಕೂಲ ಆಗುತ್ತೆ, ದೈಹಿಕವಾಗಿ, ಮಾನಸಿಕವಾಗಿ, ಓವರ್ ಆಗಿ ಆರೋಗ್ಯ ಒಂದು ದೃಷ್ಟಿ ಇಟ್ಕೊಂಡು ಸ್ಪೋರ್ಟ್ಸ್ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ಈಗಾಗಲೇ ಅವ್ರು ಹೇಳಿದ್ದಾರೆ. ಆ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ ಆದ್ರೆ
ಮೆಂಟಲ್ ಫಿಟ್ನೆಸ್, ಫಿಸಿಕಲ್ ಫಿಟ್ನೆಸ್ ಬರುತ್ತೆ. ಅದೇ ಜೊತೆಗೆ ನಮ್ಮ ಮೇಲೇರಿ ಅಣ್ಣವ್ರಿಗೆ, ನಮ್ಮ ಶಾಂಬಾ ಅಣ್ಣವ್ರಿಗೆ ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಕ್ರಿಕೆಟ್ ನ ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡ್ತಿದ್ರ. ಇನ್ನೂ ಸಣ್ಣ ಪುಟ್ಟ ಗೇಮ್ಸ್ ಗಳಿದ್ರು ಕೂಡ ತಾಲೂಕಲ್ಲಿ ಇನ್ನ ಯಾರಿಗೋ ಸಿಗದೆ ಇರುವಂತ ಗೇಮ್ಸ್, ಈ ಕ್ರಿಕೆಟ್ ಕೆಲವರಿಗೆ ಅಂದಿರೋದಿಲ್ಲ, ಇನ್ಯಾವುದೋ ಸ್ಪೋರ್ಟ್ಸ್ ಅವ್ರಿಗೆ ರೀಚ್ ಆಗುತ್ತೆ. ಆ ಸ್ಪೋರ್ಟ್ಸ್ ಅಲ್ಲಿ ಕೂಡ ಒಂದು ಸಣ್ಣದಾದಂತ ಒಂದು ಗಮನ ಕೊಟ್ಟು ಪುಷ್ ಮಾಡಿದ್ರೆ ನಿಜವಾಗ್ಲೂ ಅನುಕೂಲ ಆಗುತ್ತೆ. ಸಹಕಾರ ಅಂತೂ ಎಲ್ಲಾ ಸ್ಪೋರ್ಟ್ಸ್ ಅವರು ಎಲ್ಲ ನಮ್ಮ ನಾಗೇಶ್ ಅಣ್ಣವರೆಲ್ಲ ಕೂಡ ಯಾವತ್ತು ಬೆನ್ತಟ್ಟಿ ಸಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಅದ್ರ ಮೇಲೂ ಕೂಡ ತಾವು ಗಮನ ಹರಿಸ್ಬೇಕು. ನಾವು ಕೂಡ ಏನೋ ನಮ್ಮ ಒಂದು ಸಣ್ಣದಾದಂತ ಒಂದು ಸಪೋರ್ಟ್ ಸಿಗೋ ತರ ಪ್ಲಾನ್ ಮಾಡ್ತೀವಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟೊಂದು ಗಣ್ಯರನ್ನ ಕರೆಸಿ ಆ ಗಣ್ಯರ ಜೊತೆ ನಮಗೂ ಕೂಡ ಒಂದು ಸ್ಥಾನಮಾನವನ್ನು ಕೊಟ್ಟು ಏನು ವ್ಯವಸ್ಥೆಯನ್ನ ಮಾಡಿರ್ತಾರೆ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸ್ಪೋರ್ಟ್ಸ್ ಪ್ಲೇಯರ್ ಎಲ್ಲರೂ ಏನ್ ಆಡ್ತಿದೆ ಚೆನ್ನಾಗಿ ಆಡಿ, ಸ್ಪೋರ್ಟಿವ್ ಆಗಿ ಆಡಿ, ಯಾವ್ದು ಜಿದ್ದಾಜಿದ್ದಿಲ್ಲದೆ ಸ್ಪೋರ್ಟ್ಸ್ ಇವಾಗ ತಗೊಂಡು ಯಾವುದೇ ಜಿದ್ದಾಜಿದ್ದಿ ಇಲ್ಲದೆ ಆ ಸ್ಪೋರ್ಟ್ಸ್ ಇವಾಗ ತಗೊಂಡು ಸಾಹೇಬ್ರು ಹೇಳ್ತಾ ಇದ್ರು, ಯಾವುದೇ ಭೇದ ಭಾವ ಇರೋದಿಲ್ಲ, ಒಂದು ಬಾಂಧವ್ಯ ಬೆಳೆಯುತ್ತೆ, ಫ್ರೆಂಡ್ಶಿಪ್ ಬೆಳೆಯುತ್ತೆ ಅಂತ ಹೇಳ್ತಾ ಇದ್ರು. ಆ ರೀತಿಯಲ್ಲಿ ತಾವೆಲ್ಲ ಕೂಡ ಆಡಿ ಬಹುಮಾನವನ್ನು ಗೆಲ್ಲಬೇಕು. ಈಗಾಗಲೇ ನಮ್ಮ ಸಾಹೇಬ್ರು ಹೇಳ್ತಾ ಇದ್ರು ತೃತೀಯ ಬಹುಮಾನ ಅಂತ ಹೇಳ್ಬಿಟ್ಟು, ನಾ ಯಲ್ಲಪ್ಪ ಸರ್ ಅಂತ ಹೇಳ್ದೆ, ಏನಾದ್ರು ಆತರ ಇದ್ರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ಸರ್, ನಾನು ಒಂದು ಸಣ್ಣದಾದ ಸಹಾಯ ಮಾಡ್ತೀನಿ ಅಂತ. ಇಲ್ಲ ಬರ್ತಿಲ್ಲ ಅದೇ ಹೇಳಿದ್ವಿ. ಸೊ ಹಾಗಾಗಿ ನಾನು ಸದಾ ಸಿದ್ಧನಾಗಿರ್ತೀನಿ ಅಂತ ಹೇಳ್ತಾ, ನಮ್ಮ ಎಲ್ಲ ವೇದಿಕೆ ಮೇಲೆ ಇರುವಂತ ಹಿರಿಯ ಗಣ್ಯರಿಗೆ, ನಮ್ಮ ನಾಗೇಶ್ ಅಣ್ಣವರಿಗೆ, ಶಾಂಬಾ ಅಣ್ಣವರಿಗೆ, ಹಲವಾರು ಮುಖಂಡರಿಗೆಲ್ಲ ವಂದಿಸಿ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಭೀಮ್ ಕಪ್ ಕ್ರಿಕೆಟ್ ಅನ್ನು ಆಯೋಜನೆ ಮಾಡಿದಂತ ನಮ್ಮ ಆತ್ಮೀಯ ಅಣ್ಣನಾದಂತಹ ಶಾಂಬಯ್ಯನವರಿಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇದು ಅದ್ಭುತವಾದ ಕಾರ್ಯಕ್ರಮ. ನಾನು ಅಲ್ಲೇ ಇದ್ದೆ, ಓಡ್ ಬಂದೆ. ಯಾಕಂದ್ರೆ ಜೈ ಭೀಮ್ ಕಪ್ ಕ್ರಿಕೆಟ್ ಅಂದ್ರೆ ನಾನು ತುಂಬಾ ಒಂದು ಇಷ್ಟವಾದಂತಹ ಕಾರ್ಯಕ್ರಮ. ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂತಹ ಮಾಜಿ ಸಚಿವರು ಆದಂತಹ ನಾಗೇಶ್ ಅಣ್ಣವರು ಬಂದಿದ್ದಾರೆ, ಅವ್ರು ಕೂಡ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಜನಾಂಗದ ಮುಖಂಡರಾದಂತಹ ಆಮ್ನಿ ಕೃಷ್ಣಪ್ಪನವರು ಎಲ್ಲರೂ ಬಂದಿದ್ದಾರೆ, ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೇನೆ. ಇಷ್ಟೊತ್ತು ಎಲ್ಲರೂ ಮಾತಾಡಿದ್ರು ಕಾರ್ಯಕ್ರಮ ಏನಂತ. ಇದು ಯಾರೋ ಐದು ಕೊಟ್ರೇನೆ ನಮ್ಮ ಯಲ್ಲಪ್ಪನವ್ರಿಗೆ, ಯುವಕರಿಗೆ ಒಂಥರ ಉತ್ಸಾಹ ಕೊಟ್ಟು ಈ ಕ್ರಿಕೆಟ್ ಮಾಡೋದಕ್ಕೆ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಅವ್ರು ಕೂಡ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಾನು ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ, ನಮ್ಮ ಶಾಂಬಯ್ಯನವರ ಬಗ್ಗೆ ಒಂದು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಅವರು ಇಲ್ಲೇ ಮುಳಬಾಲ್ ತಾಲೂಕು ಅಲ್ಲೆಲ್ಲ ಮಾಡ್ತಾ ಇರೋದು. ಅವ್ರು ಬೆಂಗಳೂರಲ್ಲಿ ನೋಡಿದ್ರೆ ಅವ್ರ ಸಮಾಜ ಸೇವೆ, ಅವ್ರು ಇರ್ತಕ್ಕಂಥ ಜನ ಸಂಪಾದನೆ ಮಾಡಿದ್ದಾರೆ ನೋಡು, ನಿಜವಾಗ್ಲೂ ಅಪಾರವಾದಂತಹ ಜನ ಸಂಪಾದನೆ ಮಾಡಿದ್ದಾರೆ. ಯಾಕೆಂದ್ರೆ ಎಲ್ಲರೂ ಯಾಕೆ ಇಷ್ಟಪಡ್ತಾರೆ ಅಂದ್ರೆ, ಶಾಂಬಯ್ಯನವರು ಕಾಂಗ್ರೆಸ್ ಪಕ್ಷದಲ್ಲಿದ್ರೆ ಕೂಡ ಇದುವರೆಗೂ ಯಾವುದೇ ಮುಖಂಡರು ಟೀಕೆ ಟಿಪ್ಪಣಿ ಮಾಡಿಲ್ಲ. ನನ್ಗೆ ತುಂಬಾ ಖುಷಿ ಆಗ್ತದೆ. ಶಾಂಬಯ್ಯನವರು ಅವ್ರ ಗುರಿ ಒಂದೇ, ಕಾಂಗ್ರೆಸ್ ಪಕ್ಷ ಅಷ್ಟೇ. ನಿಜವಾಗ್ಲೂ ಅವ್ರಿಗೆ ಮುಂದಿನ ದಿನಗಳಲ್ಲಿ ದೇವ್ರು ಒಳ್ಳೇದು ಮಾಡ್ಲಿ, ನಿಮ್ಗೆ ದೇವ್ರು ಒಳ್ಳೇದು ಮಾಡಿ ಒಳ್ಳೆ ರಾಜಕೀಯ ಭವಿಷ್ಯ ಕೊಡ್ಲಿ ಅಂತ ಹೇಳ್ತಾನ. ಆಮೇಲೆ ನಮ್ಮ ನಾಗೇಶನವರಷ್ಟೇ 5 ವರ್ಷ ಇದ್ರು. 5 ವರ್ಷ ಇದ್ರು ಕೂಡ ಅವ್ರು ಹೇಳ್ತಾ ಇದ್ರು, ಯಾವ ಬಾಯಲ್ಲಿ ನೋಡಿ ಕೂಡ MLA ನಾಗೇಶ್ ಅವರು ಉತ್ತಮವಾದ ಸೇವೆ ಮಾಡಿದ್ದಾರೆ ಅಂತ ಅದೆಲ್ಲರಿಗೂ ಗೊತ್ತಿದೆ. ನೀವು ಒಳ್ಳೆ ಹೆಸರು ತಗೊಂಡಿದ್ದೀರಿ, ನಿಮ್ಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಇಷ್ಟ ಹೇಳಿ ಆಮೇಲೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ನಾವ್ ಯಾವುದೇ ರಾಜಕೀಯಕ್ಕೆ ಬಂದ್ರೆ ಒಂದು ಜಾತಿ ನಮ್ ಸೀಮಿತ ಅಲ್ಲ. ನಾವು ಎಲ್ಲಾ ಜನಾಂಗದವರು ನಾವು ವಿಶ್ವಾಸ ತಗೋಬೇಕು, ಎಲ್ಲರೂ ಜನಾಂಗದವರು ಪ್ರೀತಿ ಮಾಡ್ಬೇಕು. ಅವಾಗ್ಲೇ ನಮ್ಗೆ ಒಂದು ಸ್ಥಾನಮಾನ ಇರೋದು. ಇದನ್ನೆಲ್ಲ ಎಲ್ಲ ನೀವು ಮನಸ್ಸಲ್ಲಿ ಇಟ್ಕೊಳ್ಬೇಕಂತ. ಸೀಸನ್ 1 ಇವತ್ತು ಬಾಲಾಜಿ ಭವನ್ ಪಕ್ಕದಲ್ಲಿ ವ್ಯವಸ್ಥೆ ಮಾಡಿದಿರುವ ನಮ್ಮ SY ಸಾಂಬಯ್ಯ ಬ್ರದರ್ ಅವರೇ, ಮುಳಬಾಗಿಲು ತಾಲೂಕಲ್ಲಿ 5 ವರ್ಷ MLA ಆಗಿ ಮಂತ್ರಿ ಆಗಿದ್ರು ಸಹ 20 ವರ್ಷಕ್ಕಾಗುವಷ್ಟು ಕೆಲಸ ಮಾಡಿರುವಂತ ನಮ್ಮ H ನಾಗೇಶ್ ಸಾಹೇಬ್ರೆ, ಹಾಗೆ ಇದಕ್ಕೆಲ್ಲ ಆಯೋಜನೆ ಮಾಡಿರುವಂತ ಎಲ್ಲ ಗೆಳೆಯರೇ, ಇಲ್ಲಿರುವಂತ ಹಿರಿಯರೇ, ನಮ್ಮ ಯಲ್ಲಪ್ಪಣ್ಣವ್ರೆ, JK ಅಣ್ಣವ್ರೆ, ಮೆಕ್ಯಾನಿಕ್ ಸೀನಣ್ಣವ್ರೆ, ಗೋಪಾಲ್ ನಮ್ಮವ್ರೆ, ನಮ್ಮ ಸಮಾಜ ಸೇವಕರು, ನಮ್ಮ ಬ್ರದರು ಏನು ಖಾಸಗಿ ಶಾಲೆಗಳನ್ನ ಸುಮಾರು ಒಂದು ಲೆಕ್ಕನೇ ಇಲ್ಲ, ಸರ್ಕಾರಿ ಶಾಲೆಗಳು ಎಷ್ಟು ಹದಗೆಟ್ಟು ಹೋಗಿದ್ವು ಅಂದ್ರೆ ಅವಕ್ಕೆಲ್ಲ ಒಳ್ಳೆ ಕಲ್ಲರ್ ಓಡಿಸೋದಾಗ್ಲಿ, ಏನಾದ್ರು ಕಟ್ಟಡ ಪ್ರಾಬ್ಲಮ್ ಇದ್ರೆ ಕಟ್ಸೋದಾಗ್ಲಿ. ಇವಾಗ ಅವ್ರ ಹಾದಿಯಲ್ಲಿ ನಾನು ಸಹ ಈ ಜನವರಿ 26ನೇ ತಾರೀಕಿಂದ ಮೊದಲನೇ ಹೆಜ್ಜೆ ಇಕ್ತಾ ಇದ್ದೀನಿ. ಚನ್ನಾಪುರ ಶಾಲೆಯಿಂದ ಸ್ಕಾಲರ್ಶಿಪ್ ಕೊಡೋದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ತಾಲೂಕೆಲ್ಲ ಕವರ್ ಮಾಡೋಣ ಅಂದ್ಕೊಂಡಿದ್ವಿ. ಈಗ ಕ್ರೀಡೆ ಅನ್ನೋದು ಬಂದ್ರೆ ಕ್ರಿಕೆಟ್ ಅಂದ್ರೆ ನನಗೂ ಬಹಳ ಹುಚ್ಚು. ರಾತ್ರಿ 8 ಗಂಟೆವರೆಗೂ ಪ್ರತಿ ಶನಿವಾರ ಭಾನುವಾರ ಇವಾಗೂ ಆಡ್ತೀವಿ. ಸಾಯಂಕಾಲ 7 ಗಂಟೆ 6 ಗಂಟೆ ಹೋಗಿದ್ವಿ ಅಂದ್ರೆ ನಮ್ ನೆಟ್ ಕಟ್ಕೊಂಡಿದ್ವಿ. ಸಂಜೆ 8, 10, 12ವರೆಗೂ ಕೂಡ ಆಡ್ತೀವಿ. ಕ್ರೀಡೆ ಇದ್ರೆ ಮಾತ್ರ ಆರೋಗ್ಯ. ಇವಾಗ ನಾನು ಬೇಕಾದ್ರೆ 1-2 ಕಿಲೋಮೀಟರ್ ಬೇಕಾದ್ರೆ ಓಡ್ತೀನಿ.
ಯಾಕಂದ್ರೆ ಕ್ರಿಕೆಟ್ ಅಭ್ಯಾಸ ಆಗಿರೋದ್ರಿಂದ ವಿದ್ಯಾಭ್ಯಾಸ ಜೊತೆಗೆ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಯಾವ್ದಾದ್ರು ಒಂದು ಕ್ರೀಡೆಯಲ್ಲಿ ತೊಡಗಿಸ್ಕೊಂಡ್ರೆ ಒಳ್ಳೇದಂತ ಹೇಳ್ತಾ ಇಲ್ಲಿ ಬಂದಿರುವಂತ ಎಲ್ಲಾ ಗಣ್ಯ ವ್ಯಕ್ತಿಗಳಿಗೆ ಹೊಂದಿಸಿ ಈ ಕಾರ್ಯಕ್ರಮಕ್ಕೆ ಕರೆದು 2 ಮಾತು ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್. ಗಣರಾಜ್ಯೋತ್ಸವ 26ರ ಪ್ರಯುಕ್ತ ಜೈ ಭೀಮ್ ಕಪ್ ಅಂತ ಏನು ಹೆಸರುವಾಸಿಯಾಗಿ ಇವತ್ತಿನ ದಿವಸ ನಾವು ಹೇಳ್ಕೊಳ್ಳಿಕ್ಕೆ ಇಷ್ಟ ಆಗ್ತದೆ. ಮುಳಬಾಗಿಲು ತಾಲೂಕು ಮಟ್ಟದ ವಿಕ್ಕಿಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಬಹಳ ಅದ್ದೂರಿಯಾಗಿ ಯಶಸ್ವಿಯಾಗಿ ಈ ಒಂದು ಟೂರ್ನಮೆಂಟು ಭೇದ ಭಾವವಿಲ್ಲದೆ ನಡೀಬೇಕು ಅಂತ ತಮ್ಮಲ್ಲಿ ಆಶಿಸ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ಇಬ್ಬರು ಬಹಳಷ್ಟು ನೆನಪು ಬರ್ತಾರೆ ಈಗಿನ ಒಂದು ಕಾಲಘಟ್ಟದಲ್ಲಿ. ನಾನು APMC ಅಧ್ಯಕ್ಷರಾಗಬೇಕು ಅಂತಂದ್ರೆ ಒಂದೇ ಒಂದು ಕಾರಣ, ಅದಕ್ಕೆ ತಮಗೆ ಈ ಒಂದು ಸನ್ನಿಧಿಯಲ್ಲಿ ಹೇಳಬೇಕು ಅಂತ ಒಂದು ಆಸೆ ಆಗ್ತದೆ. ಏನು ಅಂತಂದ್ರೆ ನನ್ನ ಕ್ಷೇತ್ರ ಅಲ್ಲ, ನನ್ನ ಕ್ಷೇತ್ರ ಬಿಟ್ಟು ಮುಡಿನೂರು ಕ್ಷೇತ್ರಕ್ಕೆ ಕೊತ್ತೂರು ಮಂಜುನ ಒಂದೇ ಒಂದು ಮಾತು ಕೇಳಿದ್ದು, ಈ ಭಾಗಕ್ಕೆ ಏನಪ್ಪ ನಾನು ನಿಲ್ಬೋದಾ ಬೇಡ ಅಂತಂದಾಗ, ಅಣ್ಣ ನೀನು ನನ್ನ ಗುಂಪಲ್ಲಿದ್ಯಾ, ನೀನು ನಿಲ್ಲು ಅಂತಂದ್ರು. ಅಲ್ಲಿ ಯಶಸ್ವಿ ಆದೆ. ಅಲ್ಲಿಂದ ಈಚೆಗೆ ನಮ್ಮ ನಾಗೇಶಣ್ಣವರು ಮಿನಿಸ್ಟರ್ ಆಗಿದ್ರು, MLA ಆಗಿದ್ರು. ಅವ್ರಿಗೂ ಇದೇ ತರ ಒಂದೇ ಒಂದು ಮಾತು ಹೇಳಿದ್ದು, ನಾನಿದ್ದೀನೋ, ನೀನು ಭಯ ಪಡಬೇಡ, ಈ ತಾಲೂಕಲ್ಲಿ ನಾನು ನಿನ್ನ ಅಧ್ಯಕ್ಷನಾಗಿ ಮಾಡೋ ಜವಾಬ್ದಾರಿ ನಂದು ಅಂತ ನನ್ನನ್ನು ಒಂದು ವಾರ ನಮ್ಮ ಟೀಮನ್ನು ಎತ್ಕೊಂಡು ಹೋಗಿ ನನಗೆ ಬಹಳಷ್ಟು ಸೌಕರ್ಯ ಮಾಡಿ ನನ್ನನ್ನು ಈ ಒಂದು APMC ಅಧ್ಯಕ್ಷನಾಗಿ ಕಾರಣರಾಗಿರ್ತಕ್ಕಂಥ ನಮ್ಮ ನಾಗೇಶಣ್ಣವರು. ಇವತ್ತು ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ಈ ಒಂದು ಸಂದರ್ಭದಲ್ಲಿ ನಮ್ಮ ಜೈ ಭೀಮ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನಲ್ಲಿ ನಾನು ನಡೆಸ್ಕೊಳ್ಳಬೇಕು. ಮತ್ತು ನಮ್ಮ ಸಾಮಾನ್ಯವರು ಯಾಕೆ ಅಂತಂದ್ರೆ, ಈ ತಾಲೂಕಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿ, ಯಾವುದೇ ರೀತಿಯಲ್ಲಿ ಹೋಗ್ಲಿ, ಯಾರೇ ಹೋಗ್ಲಿ, ಈ ಅನ್ನದಾನದಲ್ಲಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ನಮ್ಮ ಸಾಂಬಯ್ಯನವರು. ಯಾಕೆಂತಂದ್ರೆ ಯಾವೊಬ್ಬ ದೇವಸ್ಥಾನಕ್ಕಾಗ್ಲಿ ಅವ್ರು ಹಿಂದೆ ಮುಂದೆ ನೋಡಲ್ಲ. ವಿರೂಪಾಕ್ಷ ದೇವಸ್ಥಾನ ನಾಳೆ ರಥೋತ್ಸವ ನಡೀತಾ ಇದೆ, ಬೆಳಗ್ಗೆ ಒಂದು ಫೋನ್ ಮಾಡಿದೆ, ಆ ಊರವರು ಬೆಂಗಳೂರಲ್ಲಿದ್ರು, ಅಣ್ಣ ಸಾಂಬಯ್ಯನ ಬಗ್ಗೆ ಸಹಾಯ ಮಾಡಿದ್ರಣ್ಣ ಅಂತಂದ್ರು. ಹಾಗೆ ಅವ್ರ ಹೆಸರು ಉಳಿಸ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ ಯಾಕೆ ಈ ಮಾತು ಹೇಳ್ಬೇಕು ಅಂತಂದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವು ನಾಯಕರು ಅದನ್ನು ಬದುಕೊತ್ತಿದ್ರು. ಆವಾಗ ಕಂಕಣಬದ್ಧವಾಗಿ ನಮ್ಮ JK ಇರ್ಬೋದು ಬಹಳ ಚೆನ್ನಾಗಿ ಆತ್ಮೀಯವಾಗಿ ಸಾಂಬಯ್ಯಣ್ಣ ಅವಾಗ ಬಹಳ JKಗೂ ನಮ್ಮ ಸಾಂಬಯ್ಯನಿಗೂ ಬಹಳ ಚಿರುಪಚ್ಚಿದ. ಎಲೆಕ್ಷನ್ ಅಲ್ಲಿ ಅವ್ರು ನಂಗೆ ಸಿಗ್ಲಿಲ್ಲ, ಎಲೆಕ್ಷನ್ ಆದ್ಮೇಲೆ ಸಿಕ್ಕಿದ್ರು ನನಗೆ. ಹಾಗಾಗಿ ಯಾಕೆ ಹೇಳ್ಬೇಕು ಅಂತಂದ್ರೆ, 2ನೇ ಉಸ್ತುವಾರಿ ಜವಾಬ್ದಾರಿ ಹೋಮ್ ಸೆಕ್ರೆಟರಿಗೆ ಒಂದು ಬಸ್ದಾರಿ ಆಗಿರ್ತಕ್ಕಂಥವ್ರು ಸಾಂಬಯ್ಯನವರು. ಇದೆಲ್ಲ ಮೂಲ ಕಾರಣ ಏನು ಅಂತಂದ್ರೆ, ಯಾರ್ಯಾರು ಹಣೆ ಬರ ಏನಿದೆಯೋ ನಮಗೆ ಗೊತ್ತಿಲ್ಲ. ನಮ್ಮ ನಾಗೇಶಣ್ಣ ಇರ್ಬೋದು, ಸಾಂಬಯ್ಯಣ್ಣ ಇರ್ಬೋದು, ಇನ್ನು ಹಲವಾರು ಕೆಲವರು ಬರ್ತಾರೆ ಈ ತಾಲೂಕು ಏನೋ ಒಂದು ಇದಾಗಬೇಕು ಅಂತ. ನಾವು ಮಾದಾಪುರಲ್ಲಿ ನಿಂತಾಗ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಅಣ್ಣ ಬೇಡ ಇಲ್ಲಿ ನಿಂತ್ಕೊಂಡ್ರೆ ನಿಮ್ಗೆ ಚೆನ್ನಾಗಿರ್ತದೆ ಅಂತ. ಅದು ಕಾರಣಾಂತರಗಳಿಂದ ಅದು ಆಗೋಯ್ತು ಆ ಕಡೆ. ಹಾಗಾಗಿ ನಾವು ಕೇಳೋದು ಇಷ್ಟೇ, ಏನು ಇವತ್ತು ಕ್ರಿಕೆಟ್ ಟೂರ್ನಮೆಂಟು ಬಹಳ ಅದ್ಭುತವಾಗಿ ನಡೀತಾ ಇದೆಯೋ, ಆ ಒಂದು ಕ್ರಿಕೆಟ್ ಯಶಸ್ವಿ ಆಗ್ಲಿ. ಏನು 14 ಟೀಮ್ಗಳು ಬಂದಿದ್ದಾವೋ, ಭೇದ ಭಾವನೆ ಇಲ್ದಿರ ಆ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಯಶಸ್ವಿ ಆಗೋದು ಅಂತ ಈ ಒಂದು 4 ಮಾತುಗಳನ್ನು ಮಾತಾಡ್ಲಿಕ್ಕೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲಾ ಗಣ್ಯರಿಗೂ ನಾನು ವಂದಿಸ್ತಾ, ಮಾಧ್ಯಮದ ಬಂಧುಗಳಿಗೂ ವಂದಿಸ್ತಾ ಈ ಒಂದು 2 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಕ್ರಿಕೆಟ್ ಟೂರ್ನಮೆಂಟ್ನ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷನ ವಹಿಸಿರ್ತಕ್ಕಂಥ ಸನ್ಮಾನ್ಯ ಸಾಂಬಯ್ಯನವರೇ, ಮೇಲಾಗಿ ಉದ್ಘಾಟಕರಾಗಿರ್ತಕ್ಕಂಥ ಮಾಜಿ ಸಚಿವರು, ಆತ್ಮೀಯರು, ಈ ತಾಲೂಕಲ್ಲಿ ಸೇವೆ ಮಾಡಿ ಸಲ್ಲಿಸಿರ್ತಕ್ಕಂಥ ಮಾನ್ಯ ನಾಗೇಶ್ ಸರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ಯುವ ಮುಖಂಡರೇ, ಇಷ್ಟೊತ್ತು ಮಾನ್ಯ ಸಚಿವರು ಹೇಳಿದರು ಈ ಟೂರ್ನಮೆಂಟ್ನಿಂದ ನಮಗಾಗತಕ್ಕಲ್ಲ ಈ ತರ ಮಾಡಲಿ. ಮತ್ತೆ ಮಾನ್ಯ ಶಾಂಬಯ್ಯನವರು ಪ್ರಥಮ ಬಹುಮಾನವನ್ನ ಕೊಡುವ ಮಟ್ಟದಲ್ಲಿ 70,000 ರೂಪಾಯಿಯನ್ನ ಕೊಡ್ತಾ ಇದ್ದಾರೆ ದಾನಿಗಳಾಗಿ. ಮತ್ತೆ 2ನೇ ಬಹುಮಾನ ಯಲ್ಲಪ್ಪ 40,000 ರೂಪಾಯಿ ಕೊಡ್ತಾ ಇದ್ದಾರೆ. ಇಂಥ ಒಂದು ಒಳ್ಳೆಯ ಹೃದಯ ಇರಬೇಕಾದ್ರೆ ಇಂಥ ಪ್ರೋಗ್ರಾಮ್ಗಳಿಗೆ, ಕಾರ್ಯಕ್ರಮಗಳಿಗೆ, ಟೂರ್ನಮೆಂಟ್ ಯಾವುದಾಗಿರ್ಬೋದು ಸಹಾಯದ ಅನ್ನೋದು ಭಾರಿ ಮುಖ್ಯ. ಅದಿದ್ರೆ ಪ್ರೋತ್ಸಾಹಧನ ಅದು ಕೊಟ್ರೆ ಮಾತ್ರ ಯಾವ ಒಂದು ಉದ್ದೇಶ ಇದೆ, ಏನ್ ಅಂದ್ಕೊಂಡಿದ್ದೀರಿ ನಮ್ಮ ಯುವಕರು, ಅದು ಮುಂದೆ ಬೆಳೆಯಲಿಕ್ಕೆ ಒಳ್ಳೆ ಅನುಕೂಲ ಆಗ್ತದಂತ ಮಾತನ್ನು ಹೇಳಿ, ಏನು ಸಚಿವರ ಒಂದು ಉದ್ದೇಶ
ಫಲಕಾರಿ ಆಗ್ಲಿ, ಅವ್ರ ರಾಜಕೀಯವಾಗಿ ಏನು ಅನ್ಕೊಂಡಿದ್ದಾರೆ, ಅವ್ರ ಆತ್ಮದಲ್ಲಿ ಏನಿದೆ ಅದು ಇನ್ನು ಹೆಚ್ಚಿನ ರೀತಿಯಲ್ಲಿ, ಅಂದ್ರೆ ನಾನು ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಯಾರು ತಪ್ಪಾಗಿ ಭಾವಿಸಬಾರದು. ತಾಲೂಕಿನಲ್ಲಿ ಸೇವೆಯನ್ನ ಲೆಕ್ಕಾಚಾರವಾಗಿ ತಾರತಮ್ಯ ಇಲ್ಲದೆ ನಾನು ಅವರು ಹೊಗಳಿಕ್ ತಯಾರಿಲ್ಲ. ಮಾಡಿದ ಶಾಸ್ತ್ರಲ್ಲಿ ಬಂದು ಹೋಗಿರೋರಲ್ಲಿ ಅವರು ಪ್ರಥಮ ವ್ಯಕ್ತಿ ಅಂತ ಹೇಳೋದ್ರಲ್ಲಿ ಸಂಶಯ ಏನಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತೀನಿ. ಯಾರಿಗೂ ಅಂಜೋ ಮಾತಿಲ್ಲ. ನಿನ್ಗೆ ಅದು ಮಾಡ್ತೀನಿ, ಇದಿಲ್ಲ, ಇದು ಮಾಡ್ತೀನಿ, ತಪ್ಪು ದಾರಿಗೆ ಹೋಗಿ ಕೆಲಸ ಮಾಡಿಲ್ಲ. ಕನಿಷ್ಠ ತಾಲೂಕಲ್ಲಿ ಒಂದು ಸುಮಾರು ರಸ್ತೆಗಳು ನಾನು ಜೊತೆಲಿ ಇಲ್ಲದೆ ಇದ್ರು ಕೂಡ ಅವ್ರು ಮಾಡಿರ್ತಕ್ಕಂಥ ತಾಲೂಕು ನಾನು ಕೇಳಿಸ್ಕೊಂಡಿದ್ದೀನಿ. ಆ ಶಕ್ತಿ ಭಗವಂತ. ಆದ್ರೆ ಒಂದ್ಸಲಿ ಅದು ಹೆಚ್ಚಿಗೆ ಆಯಿತು, ಅದನ್ನ ನಾವು ಮಾತಾಡೋದು ಚೆನ್ನಾಗಿಲ್ಲ. ಆದ್ರೂ ಸಹ ಸೇವೆ ಮಾಡಿದ್ದಾರೆ. ಅವ್ರಿಗೆ ಭಗವಂತ ಇನ್ನೂ ಒಳ್ಳೆ ಮಾರ್ಗ ಕೊಡ್ಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ತಾ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಈ ಟೂರ್ನಮೆಂಟಿನ ಎಲ್ಲ ಮುಖ್ಯಸ್ಥರಿಗೂ ಮತ್ತು ಗಣ್ಯರಿಗೂ ವಂದಿಸಿ ನನ್ನ ಮಾತನ್ನು ಮುಕ್ತ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.